ನಮಸ್ಕಾರ ಸ್ನೇಹಿತರೆ. ಏನೋ ನಿನ್ನೆ ಲೋಕಸಭೆಯಲ್ಲಿ ನಮ್ಮ ಮಹಿಳಾ ಮೀಸಲಾತಿ ಹಾಗೂ ಡಿಲಿಮಿಟೇಷನ್ ಬಿಲ್ಲು ಫೈಲ್ ಆಗಿದೆ ಅಂತಂದು ಹೇಳ್ಬಿಟ್ಟು ಒಂಥರ ವಿಕೃತ ಆನಂದ ಅನುಭವಿಸ್ತಾ ಇದ್ದ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಇಲ್ಲ ಲೆಫ್ಟಿಸ್ಟು ದೇಶ ವಿರೋಧಿ ಚಟುವಟಿಕೆಗಳು ಅವನು ಯಾವನೇ ಆಗಿರಲಿ, ನಿನ್ನೆ ಈ ಮಹಿಳಾ ಮೀಸಲಾತಿ ಹಾಗೂ ಡಿಲಿಮಿಟೇಷನ್ ಬಿಲ್ನ ವಿರೋಧ ಮಾಡಿದವನು ಅವನು ದೇಶ ವಿರೋಧಿನೇ. ಯಾಕೆಂದರೆ ಮುಖ್ಯವಾಗಿ ಈ ಕಾಂಗ್ರೆಸ್ ಅಲ್ಲ, ಅದು ಕಾಂಗ್ರೀಸ್ ಆಗುತ್ತೆ. ಯಾಕಂದರೆ ಪಾಕಿಸ್ತಾನದಲ್ಲಿ ಆಳ್ವಿಕೆ ಮಾಡಬೇಕಾಗಿದ್ದ ಒಂದು ಪಕ್ಷ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡಿ ಅವರು ಇಸ್ಲಾಂನ ಒಂದು ಸಿದ್ಧಾಂತಗಳು, ಯಾಕಂದರೆ ಮಹಿಳೆಯರನ್ನು ಇಸ್ಲಾಂನಲ್ಲಿ ಮುಂದೆ ಬಿಡಲ್ಲ. ಇಲ್ಲೂ ಅಷ್ಟೇ, ಕಾಂಗ್ರೆಸ್ ಅವರು ಮಹಿಳೆಯರನ್ನು ಮುಂದೆ ಬಿಡಬೇಕಂತಂದರೆ ಅವರಿಗೆ ಮನಸ್ಸೇ ಬರಲ್ಲ. ಆದ್ದರಿಂದ ಮಹಿಳಾ ಮೀಸಲಾತಿಗೆ ಅವ್ರು ವಿರೋಧ ವ್ಯಕ್ತಪಡಿಸಿದ್ರು. ಇನ್ನು ಎರಡನೇದು ಪಾಪ ನಮ್ಮ ಯಾರೋ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡರು ತಾವೊಂದು ಪೋಸ್ಟ್ ಹಾಕಿ ನೋಡ್ತಾ ಇದ್ದೆ, ಮಕಾಡೆ ಮಲಗಿದ ಮೋದಿ ಅಂತ. ತಾವ್ಯಾರ್ರಿ ಮೋದಿಯವ್ರನ್ನ ಬಗ್ಗೆ ಮಾತಾಡೋಕ್ಕೆ? ನೀವೇನಾದರೂ ಒಂದು ರಾಜಕೀಯ ಪಕ್ಷದಲ್ಲಿ ನಿಂತಿದ್ದೀರಾ? ಕೇವಲ ತಮ್ಮ ಹೊಟ್ಟೆಪಾಡಿಗಾಗಿ ಕಟ್ಟಿಕೊಂಡು ಒಂದು ರಕ್ಷಣಾ ಸೇನೆ ಅಷ್ಟೇ. ಅದು ರಾಷ್ಟ್ರ ರಕ್ಷಣೆ ಅಂತೂ ಇಲ್ಲ, ನಮ್ಮ ರಾಜ್ಯ ರಕ್ಷಣೆ ಅಂತೇನಿಲ್ಲ. ಯಾಕೆಂದರೆ ಬಸ್ಸಲ್ಲಿ ತಾವು ಯಾವತ್ತೂ ಯಾವ ಥರ ಬೆಂಗಳೂರಿಗೆ ಬಂದಿದ್ದೀರಾ, ಈಗ ಯಾವ ಥರ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಆರ್ಥಿಕ ಬೆಳವಣಿಗೆನೇ ತೋರಿಸುತ್ತೆ, ಯಾರ ರಕ್ಷಣೆ ನೀವು ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಈ ಡಿಲಿಮಿಟೇಷನ್ನ ವಿರೋಧ ಮಾಡಿದ್ದು ಕಾಂಗ್ರೆಸ್ಸು ಈ ರಾಜ್ಯದ ದೇಶದ ಅನೇಕ ಜನರಿಗೆ ಕನಸುಗಳನ್ನು ಕಗ್ಗೊಲೆ ಮಾಡಿದ್ರಿ ನೀವು. ಯಾಕೆಂದರೆ ಈಗ ಇನ್ನೊಂದು 300 ಜನ ಎಂ ಪಿಗಳಿಗೆ ಅಟ್ಲೀಸ್ಟ್ 1:1.5 ಅಂತಂದರೆ ಇನ್ನೊಂದು 0.5% ಅಧಿಕ ಜನಕ್ಕೆ ಇವತ್ತು ಲೋಕಸಭೆ ಆಗಲಿ, ವಿಧಾನಸಭೆ ಆಗಲಿ, ಇಲ್ಲ ಅಂತಂದರೆ ರಾಜ್ಯಸಭೆ ಆಗಲಿ, ಇಲ್ಲ ಇಲ್ಲಿ TPS ಪ್ರತಿಯೊಂದು ಒನ್ಸ್ ಡಿಲಿಮಿಟೇಷನ್ ಸ್ಟಾರ್ಟ್ ಆಗಿದ್ದರೆ ಎಲ್ರಿಗೂ ಸಮಾನ ಅವಕಾಶ ಸಿಗೋದು. ಆದರೆ ಎಲ್ಲರ ಅವಕಾಶಗಳನ್ನು ತಾವು ಇವತ್ತು ಬಗ್ಗು ಬಡಿದ್ರಿ. ಅನೇಕ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಇವತ್ತು ಜನ ಓದ್ಕೊಂಡು ಅವರು ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ತೆರಿಗೆಗಳು ಕಟ್ಕೊಂಡು ಜೀವನಗಳು ಸಾಗಿಸ್ತಾ ಇದ್ದರೆ, ಆ ತೆರಿಗೆ ದುಡ್ಡಲ್ಲಿ ತಾವು ಇವತ್ತು ಮಜಾ ಮಾಡಿಕೊಂಡು ಸಂಬಳಗಳು ತಗೊಂಡು TADAಗಳು ತಗೊಂಡು ಎಂಜಾಯ್ ಮಾಡಿಕೊಂಡು ಈ ನನ್ನ ಮಕ್ಳು ಹಿಂಗೆ ಕೆಲಸಗಳು ಮಾಡಿಕೊಂಡೇ ಇರಲಿ, ನಾವು ಮಾತ್ರ ರಾಜಕೀಯ ಅನುಭವಿಸೋಣ, ಇವ್ರಿಗೆ ಈ ಅವಕಾಶ ಕೊಡಬಾರ್ದು ಅಂತ ಒಂದೇ ಒಂದು ದುರುದ್ದೇಶದಿಂದ ಸಿದ್ದರಾಮಯ್ಯನವರೇ ಇಲ್ಲ ಇವತ್ತು ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರಾಗಿರಲಿ, ಯಾರೇ ಆಗಿರಲಿ, ಇವತ್ತು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮರಣ ಶಾಸನೆ. ಕಾಂಗ್ರೆಸ್ ಪಕ್ಷನೇ ಅಂತಲ್ಲ, ಇವತ್ತು ಯಾರ್ಯಾರು ಈ ಡಿಲಿಮಿಟೇಷನ್ನು ಮಹಿಳಾ ಬಿಲ್ಲನ್ನು ಇವತ್ತು ವಿರೋಧ ಮಾಡಿದ್ರೋ ನಿಮಗೆಲ್ಲ ಇದೇ ಒಂದು ಮರಣ ಶಾಸನೆ ಅಂತ ಹೇಳ್ಬಿಟ್ಟು ರಾಜ್ಯದ ದೇಶದ ಯುವಜನತೆಗೆ ಇವತ್ತು ನೀವು ಮಾಡಿದ್ದ ಮೋಸ ಪ್ರತಿಯೊಂದು ದಿನವೂ ನೆನಪಿಸೋ ಒಂದು ಕಾರ್ಯಕ್ರಮ ಮಾಡ್ತೀವಿ. ಯಾಕಂತ